ಇವತ್ತಿನ ವಿಡಿಯೋದಲ್ಲಿ ಬಿಗಿನರ್ಸ್ ಗೆ ಯಾವ ಯಾರ್ನ್ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಅವರ ಕ್ರೋಶೆ ಜರ್ನಿ ಸ್ಟಾರ್ಟ್ ಮಾಡಕ್ಕೆ ಅನ್ನೋದನ್ನ ಹೇಳ್ಕೊಡ್ತಾ ಇದೀನಿ. ಹಾಗೆ ಈ ಕಾಟನ್ ಯಾರ್ನ್, ಚಂಕಿ ಯಾರ್ನ್ ಹಾಗೆ ಈ ಡಾರ್ಕ್ ಕಲರ್ಸ್ ಯಾರ್ನ್ ಯಾಕೆ ಬಿಗಿನರ್ ಫ್ರೆಂಡ್ಲಿ ಅಲ್ಲ, ಹಾಗೆ ಬಿಗಿನರ್ಸ್ ಯಾಕೆ ಲೈಟ್ ಶೇಡೆಡ್ ಕಲರ್ಸ್ ಯಾರ್ನ ಚೂಸ್ ಮಾಡ್ಬೇಕು ಅನ್ನೋದನ್ನ ಕೂಡ ಹೇಳ್ಕೊಡ್ತಾ ಇದೀನಿ. ಬನ್ನಿ. ಹಾಯ್ ಕ್ರೋಶೆ ಲವರ್ಸ್, ನಿಮಗೆಲ್ಲ ಶ್ರೀ ಕ್ರೋಶೆ ಹಬ್ಗೆ ಸ್ವಾಗತ. ನಾನು ನಿಮ್ ಶ್ರೀದೇವಿ. ಸೊ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಹುಕ್ಸ್ ಬಗ್ಗೆ ಹಾಗೆ ಯಾನ್ಸ್ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಯಾರಾದ್ರೂ ವಿಡಿಯೋನ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಒಮ್ಮೆ ವಿಡಿಯೋನ ನೋಡಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಬಿಗಿನರ್ಸ್ ಫ್ರೆಂಡ್ಲಿ ಯಾರ್ನ್ ಯಾವುದು, ಹಾಗೆ ಅವ್ರು ಯಾಕೆ ಕಾಟನ್ ಮತ್ತೆ ಚಂಕಿ ಯಾರ್ನ್ ಯೂಸ್ ಮಾಡಬಾರ್ದು, ಮತ್ತೆ ಡಾರ್ಕ್ ಶೇಡೆಡ್ ಕಲರ್ ಯಾರ್ನ್ ಯಾಕೆ ಯೂಸ್ ಮಾಡಬಾರ್ದು, ವೈ ದೇ ಶುಡ್ ಗೋ ವಿತ್ ಲೈಟ್ ಕಲರ್ಸ್ ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ಹೇಳುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಬನ್ನಿ, ನಾವು ಫಸ್ಟ್ ಈ ಚಂಕಿ ಯಾರ್ನಿಂದ ಸ್ಟಾರ್ಟ್ ಮಾಡೋಣ. ಚಂಕಿ ಯಾರ್ನು ನೋಡೋದಿಕ್ಕೆ ತುಂಬಾ ಸಾಫ್ಟ್ ಆಗಿದೆ. ಇದರಿಂದ ನೀವು ಏನೇ ಪ್ರಾಡಕ್ಟ್ ಮಾಡಿದ್ರು ಸ್ವಲ್ಪ ಸ್ಟಿಫ್ ಆಗಿರುತ್ತೆ. ಯೂಶಲಿ ಇದನ್ನ ಬ್ಲಾಂಕೆಟ್ಸ್ ಅಥವಾ ಟಾಯ್ಸ್, ಸಾಫ್ಟ್ ಟಾಯ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸ್ಟಿಫ್ ಆಗಿರುತ್ತೆ, ಔಟ್ಪುಟ್ ತುಂಬಾ ಚೆನ್ನಾಗಿರುತ್ತೆ. ಬಟ್ ಬಿಗಿನರ್ ಫ್ರೆಂಡ್ಲಿ ಅಲ್ಲ. ಯಾಕೆ ಅನ್ನೋದನ್ನ ನೋಡಿ. ನಾನಿಲ್ಲಿ ಫಸ್ಟ್ ಒಂದು 10 ಚೈನ್ಸ್ ನ ಹಾಕೊಳ್ತಾ ಇದ್ದೀನಿ. ಈ ಒಂದು ನಾನು ಲೂಸ್ ಆಗಿರೋ ಚೈನ್ಸ್ ಹಾಕೊಳ್ತಾ ಇದ್ದೀನಿ. ನಾನಿಲ್ಲೊಂದು 10 ಚೈನ್ಸ್ ಹಾಕಿದ್ದೀನಿ. 1 2 3 4 5 6 7 8 9 10 ಚೈನ್ಸ್ ನ ಹಾಕಿದ್ದೀನಿ. ಇದರಲ್ಲಿ ಲೂಪ್ಸ್ ಬಿಗಿನರ್ಸ್ ಗೆ ಅಷ್ಟು ನೀಟಾಗಿ ಅಬ್ಸರ್ವ್ ಮಾಡೋದಕ್ಕೆ ಆಗೋದಿಲ್ಲ. ಲೂಪ್ಸ್ ಅಷ್ಟು ನೀಟಾಗಿ ವಿಸಿಬಲ್ ಇಲ್ಲ. ಸೊ ಹಾಗಾಗಿ ಬಿಗಿನರ್ಸ್ ಗೆ ಇದರಲ್ಲಿ ಲೂಪ್ಸ್ ನ ಹುಡುಕಿ ತಿರ್ಗಾ ಅವ್ರು ವರ್ಕ್ ಮಾಡ್ಬೇಕು ಅಂದ್ರೆ, ಕ್ರೋಶೆನ ಅಗೇನ್ ಸ್ಟಿಚಸ್ ಮಾಡ್ಬೇಕು ಅಂತಂದ್ರೆ ಇಟ್ ವಿಲ್ ಬಿ ಡಿಫಿಕಲ್ಟ್. ಬಿಕಾಸ್ ನಿಮ್ಗೆ ಲೂಪ್ಸ್ ಸರಿಯಾಗಿ ಕಾಣಿಸೋದಿಲ್ಲ ಅಂತಂದ್ಮೇಲೆ ನೀವು ಹೇಗೆ ಸ್ಟಿಚಸ್ ಮಾಡಕ್ಕಾಗುತ್ತೆ, ರೈಟ್? ಅದಕ್ಕೋಸ್ಕರ ಇದು ಬಿಗಿನರ್ ಫ್ರೆಂಡ್ಲಿ ಅಲ್ಲ. ಸೊ ನೆಕ್ಸ್ಟ್ ಇನ್ನು ಕಾಟನ್ ಥ್ರೆಡ್ ನ ತಗೊಳ್ಳೋಣ, ಕಾಟನ್ ಯಾರ್ನ್ ತಗೊಳ್ಳೋಣ. ಸೊ ಈ ಕಾಟನ್ ಯಾರ್ನ್ ಇಂದ ಕೂಡ ನಾನು 10 ಸ್ಟಿಚಸ್ ಹಾಕ್ತಾ ಇದ್ದೀನಿ. ಬನ್ನಿ, ಬಿಗಿನರ್ಸ್ ಗೆ ಇದರಲ್ಲಿ ಚೈನ್ಸ್ ನ ಕಲಿಯೋದು ಕಷ್ಟ ಆಗುತ್ತೆ. ವೈ? ಬಿಕಾಸ್ ಇದು ತುಂಬಾ ಸ್ಟಿಫ್ ಆಗಿರುತ್ತೆ, ಸ್ವಲ್ಪ ಟೈಟ್ ಆಗುತ್ತೆ ನಿಮ್ಗೆ ಲೂಪ್ಸ್ ನ ಹಾಕೋದಿಕ್ಕೆ, ಚೈನ್ ಸ್ಟಿಚ್ ಹಾಕೋದಿಕ್ಕೆ. ಪುಲ್ಲಿಂಗ್ ಅಷ್ಟು ಈಸಿ ಇರಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಬಿಗಿನರ್ಸ್ ಗೆ ಸ್ವಲ್ಪ ಕಷ್ಟ ಆಗುತ್ತೆ ಈ ಯಾರ್ನ್. ಅಗೇನ್ ಸ್ಟಿಚಸ್ ತುಂಬಾ ಸ್ಮಾಲ್ ಆಗಿ ಬರುತ್ತೆ, ಬಿಕಾಸ್ ಯಾರ್ನ್ ಥಿಕ್ನೆಸ್ ಕೂಡ ಇಷ್ಟು ಚಿಕ್ಕದಾಗಿದೆ. ಹಾಗಾಗಿ ಅದ್ರದ್ದು ಚೈನ್ಸ್ ಕೂಡ ಇಷ್ಟು ಚಿಕ್ಕದಾಗಿ ಬರುತ್ತೆ. ಬಿಗಿನರ್ಸ್ ಗೆ ಈ ವರ್ಕಿಂಗ್ ಯಾರ್ನ ಲೂಪ್ ಅಲ್ಲಿ ಫುಲ್ ಮಾಡೋದಿಕ್ಕೆ ಕಷ್ಟ ಆಗುತ್ತೆ. ಹೀಗೆ ಫುಲ್ ಮಾಡೋದಿಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ಮಿಡಲ್ ಅಲ್ಲಿ ಯಾವಾಗ ಬೇಕಾವಾಗ ಥ್ರೆಡ್ ಕಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಬಿಗಿನರ್ಸ್ ಗೆ ಕ್ರೋಶೆ ಈಗಷ್ಟೇ ಕಲಿತಾ ಇದ್ದೀರಾ, ಇನ್ನು ಚೈನ್ ಹಾಕೋದ್ ಕಲಿತಾ ಇದ್ದೀರಾ ಅನ್ನೋರಿಗೆ ಅಗೇನ್ ಇದು ಕೂಡ, ಈ ಕಾಟನ್ ಥ್ರೆಡ್ ಕೂಡ ಸೂಟ್ ಆಗಲ್ಲ. ಹಾಗಾಗಿ ಇದು ಕೂಡ ಬಿಗಿನರ್ ಫ್ರೆಂಡ್ಲಿ ಅಲ್ಲ. ಇನ್ನು ಡಾರ್ಕ್ ಕಲರ್ಸ್ ಯಾರ್ನ್ ಯೂಸ್ ಮಾಡಿದ್ರೆ ಏನಾಗುತ್ತೆ? ಇದ್ರಲ್ಲೂ ಒಂದು 10 ಚೈನ್ಸ್ ಹಾಕೊಂಡ್ಬಿಡೋಣ. 1 2 3 4
5 6 7 8 9 10 ಅಲ್ವಾ. ಸೊ ಇಲ್ಲಿ ನಿಮ್ಗೆ ಲೂಪ್ಸ್ ಅಷ್ಟು ಕ್ಲಾರಿಟಿ ಇಲ್ಲ, ಅಷ್ಟು ವಿಸಿಬಲ್ ಇಲ್ಲ. ಹೇಗೆ ನೀವು ಬಿಗಿನರ್ಸಿಗೆ ಈ ತರ ಲೂಪ್ಸ್ ವಿಸಿಬಲ್ ಇಲ್ಲ ಅಂತಂದ್ರೆ ನಿಮಗೆ ಕ್ರೋಶೆ ಕಲಿಯೋದಕ್ಕೆ ಕಷ್ಟ ಆಗುತ್ತೆ. ಬ್ಲೈಂಡ್ ಆಗಿ ಚೈನ್ಸ್ ನ ಹಾಕ್ಬಹುದು. ಒನ್ಸ್ ಯು ಸ್ಟಾರ್ಟೆಡ್ ವರ್ಕಿಂಗ್ ವಿತ್ ನೆಕ್ಸ್ಟ್ ಲೈನ್ ವರ್ಕ್ ಮಾಡ್ತಾ ಇದ್ದೀರಾ ಅಂದ್ರೆ ಫೈಂಡ್ ಔಟ್ ಮಾಡೋದು, ಎಲ್ಲಿ ಯಾವ ಮನೆ ಇದೆ, ಎಲ್ಲಿ ಯಾವ ಲೂಪ್ ಇದೆ, ಎಷ್ಟನೇ ಸ್ಟಿಚ್ಚು. ನಾನೀಗ ಹೇಳ್ತೀನಿ ನಿಮ್ಗೆ ಥರ್ಡ್ ಸ್ಟಿಚಿಗೆ ಹೋಗಿ ಅಂತ. 1 2 3 ಸರ್ಚ್ ಮಾಡೋದಕ್ಕೆ ತುಂಬಾ ಫೋಕಸ್ ಮಾಡಿ ನೋಡ್ಬೇಕಾಗುತ್ತೆ. ಸ್ಟಿಚಸ್ ಕಾಣಿಸೋದೇ ಇಲ್ಲ ಡಾರ್ಕ್ ಕಲರ್ಸ್ ಅಲ್ಲಿ. ಸೊ ಹಾಗಾಗಿ ಈ ಡಾರ್ಕ್ ಕಲರ್ಸ್ ಯಾನ್ ಕೂಡ ಬಿಗಿನರ್ ಫ್ರೆಂಡ್ಲಿ ಅಲ್ಲ. ಇನ್ನು ಈ ಲೈಟ್ ಕಲರ್ಸ್ ಅಲ್ಲಿ ಸ್ಟಿಚಸ್ ಹೇಗ್ ಬರುತ್ತೆ ನೋಡೋಣ. ಇದ್ರಲ್ಲೂ ಒಂದು 10 ಸ್ಟಿಚಸ್ ಹಾಕೊಂಡಿರ್ತೀನಿ. 10 ಚೈನ್ ಸ್ಟಿಚ್ ಹಾಕ್ತಾ ಇದ್ದೀನಿ. ಇದರಲ್ಲಿ ಲೂಪ್ಸ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಲ್ವಾ, ರೈಟ್? ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ಒನ್ಸ್ ಫಸ್ಟ್ ಚೈನ್, ಸೆಕೆಂಡ್, ಥರ್ಡ್, 4 5 6 7 8 9 10 ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ, ವಿಸಿಬಲ್ ಇದೆ. ಈ ತರ ಕಲರ್ಸ್ ನೀವು ಯೂಸ್ ಮಾಡಿದ್ರೆ ನಿಮಗೆ ಕ್ರೋಶೆ ಕಲಿಯೋದಕ್ಕೆ ಈಸಿ ಆಗುತ್ತೆ. ಅಗೇನ್ ಇಲ್ಲೊಂದು ಕಲರ್ ಇದೆ, ಇದು ಕೂಡ ಲೈಟ್ ಕಲರ್ ಯಾವುದು. ಸೊ ಚೈನ್ಸ್ ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ, ಸ್ಟಿಚಸ್ ವಿಸಿಬಲ್ ಇದೆ ಅಲ್ವಾ ನೋಡಿ. ಜಸ್ಟ್ ಕಂಪೇರ್ ದ ಥಿಂಗ್ಸ್. ಹಾಗೆ ಈ ಡಾರ್ಕ್ ಶೇಡ್ ಅಲ್ಲಿ ಮಾಡಿರೋದು ಒಂದು ನಿಮಿಷ, ನಾನು ನಿಮಗೆ ಕ್ಲಿಯರ್ ಆಗಿ ಕಾಣೋ ತರ ಮಾಡ್ತೀನಿ. ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ. ಈ ಡಾರ್ಕ್ ಕಲರ್ ಯಾನ್ಸ್ ಅಲ್ಲಿ ನಿಮ್ಗೆ ಚೈನ್ಸ್ ಅಷ್ಟು ವಿಸಿಬಲ್ ಇಲ್ಲ, ಬಿಗಿನರ್ಸಿಗೆ ಕಷ್ಟ ಆಗುತ್ತೆ. ಇದ್ರಲ್ಲೂ ಅಷ್ಟೇ ನಿಮ್ಗೆ ಲೂಪ್ಸ್ ಕಾಣಿಸ್ತಾನೆ ಇಲ್ಲ ಸರಿಯಾಗಿ, ಇದು ಕೂಡ ಕಷ್ಟ ಆಗುತ್ತೆ. ಓನ್ಲಿ ಥಿಂಗ್ ಇಸ್ ಈ ಲೈಟ್ ಶೇಡೆಡ್ ಕಲರ್ಸ್ ಇದೆ ಅಲ್ವಾ, ಪಿಸ್ತಾ ಗ್ರೀನ್, ಇದ್ರಲ್ಲಿ ನೋಡಿ ಎಷ್ಟು ನೀಟಾಗಿ ಚೈನ್ಸ್ ಕಾಣಿಸ್ತಾ ಇದೆ. ಈ ತರ ಇದ್ದಾಗ ಬಿಗಿನರ್ಸಿಗೆ ಕ್ರೋಶೆ ಕಲಿಯೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಹಾಗೆ ಬೇಬಿ ಪಿಂಕ್ ಆದ್ರೂ ಅಷ್ಟೇನೆ ಈ ತರ. ಈ ರೀಸನ್ಗೆನೆ ಬಿಗಿನರ್ಸ್ ಆಲ್ವೇಸ್ ದೇ ಶುಡ್ ಗೋ ವಿತ್ ಕಾಟನ್ ಯಾನ್ ಅಂತ ತೋರಿಸ್ಲಿಲ್ಲ ನಿಮ್ಗೆ, ಇಲ್ಲಿ ನೋಡಿ. ಅಗೇನ್ ಇದರಲ್ಲಿ ಲೂಪ್ಸ್ ಚೆನ್ನಾಗಿ ಕಾಣಿಸ್ತಾ ಇದೆ. ವೈ? ಬಿಕಾಸ್ ಇದು ಲೈಟ್ ಕಲರ್ ಆಗಿರೋದ್ರಿಂದ. ಇಫ್
ಕಾಟನ್ ಥ್ರೆಡ್ ಅಲ್ಲಿ ನೀವು ಕ್ರೋಶೆನ ಸ್ಟಾರ್ಟಿಂಗ್ ಅಲ್ಲಿ ಕಲಿಯೋವಾಗ ನಿಮ್ಗೆ ಚೈನ್ಸ್ ಹಾಕೋದಕ್ಕೇನೆ ಕಷ್ಟ ಆಗುತ್ತೆ. ಅದ್ರಲ್ಲೂ ಡಾರ್ಕ್ ಕಲರ್ಸ್ ಏನಾದ್ರು ತಗೊಂಡ್ರೆ ಯು ಕಾಂಟ್ ಫೈಂಡ್ ವೇರ್ ಇಸ್ ದ ಎಕ್ಸಾಕ್ಟ್ ಸ್ಟಿಚಸ್ ಹೇಗಿದೆ ಅಂತ ನಿಮ್ಗೆ ಕೌಂಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಈ ಲೈಟ್ ಕಲರ್ಸ್ ಅಲ್ಲಿ ನಿಮ್ಗೆ ನೀಟಾಗಿ ವಿಸಿಬಲ್ ಇದೆ, ಈ ಡಾರ್ಕ್ ಕಲರ್ ಅಲ್ಲಿ ವಿಸಿಬಲ್ ಇಲ್ಲ. ಹಾಗೆ ಈ ಚಂಕಿ ಆನ್ಸರ್ ಅಂತೂ ನಿಮ್ಗೆ ಹುಡ್ಸ್ ಹುಡ್ಕೋದೇ ಒಂದು ಬಿಗ್ ಟಾಸ್ಕ್ ಆಗುತ್ತೆ. ಈ ಎಲ್ಲಾ ರೀಸನ್ ಗಳಿಂದ ಕಾಟನ್, ಚಂಕಿಯಾನ್ ಹಾಗೆ ಈ ಡಾರ್ಕ್ ಕಲರ್ಸ್ ಬಿಗಿನರ್ ಫ್ರೆಂಡ್ಲಿ ಅಲ್ಲ ಅಂತ ಹೇಳ್ತಾರೆ. ಹಾಗೆ ಈ ಲೈಟ್ ಕಲರ್ಸ್ ಏನಿದೆಯೋ, ಈ ಲೈಟ್ ಶೇಡೆಡ್ ಕಲರ್ಸ್ ಬಿಗಿನರ್ ಫ್ರೆಂಡ್ಲಿ ಅಂತ ಹೇಳ್ತಾರೆ. ಐ ಹೋಪ್ ನಿಮಗೆ ಈ ವಿಡಿಯೋದಲ್ಲಿ ಯಾಕೆ ಬಿಗಿನರ್ಸ್ ಲೈಟ್ ಕಲರ್ಸ್ ಯಾನ ಯೂಸ್ ಮಾಡಬೇಕು ಅನ್ನೋದು ಅರ್ಥ ಆಗಿದೆ ಅನ್ತೀನಿ. ಇನ್ನೊಂದು, ಬಿಗಿನರ್ಸ್ಗೆ ಎಕ್ಸಾಕ್ಟ್ ಆಗಿ ಅವ್ರು ಯಾವ ಮೆಟೀರಿಯಲ್ ನಲ್ಲಿ ಉಲನ್ ಯೂಸ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳಿದ್ರೆ ದೇ ಶುಡ್ ಗೋ ವಿತ್ ಅಕ್ರಿಲಿಕ್ ಕ್ಯಾನ್ಸ್. ಅಕ್ರಿಲಿಕ್ ಕ್ಯಾನ್ಸ್ ಅಲ್ಲಿ ಆಗುತ್ತೆ. ಇನ್ನು ನಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ ಸ್ಟೇಷನರಿ ಶಾಪ್ ಅಲ್ಲಿ ಸಿಗೋ ಈ ಯಾನ್ ನಿಂದ ನಿಮ್ ಜರ್ನಿನ ಸ್ಟಾರ್ಟ್ ಮಾಡಿ ಅಂತ. ಸೊ ಒಂದ್ ಸೆಕೆಂಡ್ ಟೈಮ್ ಕೊಡಿ. ಇದರಲ್ಲಿ ನಾವು ಚೈನ್ಸ್ ಹಾಕಿ ನೋಡುವ. ನಮಗೆ ಸೊ ಒಂದು ನಾರ್ಮಲ್ ಆಗಿರೋ ಕ್ರೋಶೆಯಿಂದ ಈ ನಾರ್ಮಲ್ ಆಗಿರೋ ಯಾರ್ನಿಂದ ನಿಮ್ ಜರ್ನಿನ ನೀವು ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದ್ದೆ. ಸೊ ಐ ಆಮ್ ಶೋಯಿಂಗ್ ಯು ಹೇಗೆ ಅಂತ. See, ಆದಷ್ಟು ಸ್ಟಾರ್ಟಿಂಗ್ ಅಲ್ಲಿ ಲೈಟ್ ಕಲರ್ಸ್ ನ ತಗೊಳ್ಳಿ, ನಿಮ್ಗೆ ಈಸಿಯಾಗಿ ಕಲಿಯಕ್ಕೆ ಆಗತ್ತೆ. ದಿಸ್ ಈಸ್ ಹೌ ನೀವು ನಿಮ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಜಸ್ಟ್ ಇನ್ವೆಸ್ಟಿಂಗ್ 20 rupees. ಇದಕ್ಕೊಂದು 10 rupees, ಇದಕ್ಕೊಂದು 5 rupees ಇನ್ವೆಸ್ಟ್ ಮಾಡಿದ್ರು ಸೊ 15 rupees ಅಲ್ಲಿ ನೀವು ನಿಮ್ ಕ್ರೋಶೆ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಚೈನ್ ಹಾಕೋದು, ಹುಕ್ ನ ಹೋಲ್ಡ್ ಮಾಡೋದು, ಯಾರ್ನ ಹೇಗ್ ಹೋಲ್ಡ್ ಮಾಡೋದು, ಪ್ರತಿಯೊಂದನ್ನು ನೀವು ಕಲ್ತಾದ್ಮೇಲೆ ಯು ಆರ್ ಏಬಲ್ ಟು ಇನ್ವೆಸ್ಟ್. ಅಂದ್ರೆ ನೀವು ಆಮೇಲೆ ಯಾನ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಐ ಹೋಪ್ ನಿಮ್ಗೆ ಈ ವಿಡಿಯೋದಲ್ಲಿ ಡಿಫ್ರೆನ್ಸ್ ಕ್ಲಿಯರ್ ಆಗಿ ಗೊತ್ತಾಗಿದೆ ಅಂತ. ಇಫ್ ಯು ಹ್ಯಾವ್ ಎನಿ ಡೌಟ್ ಪ್ಲೀಸ್ ಡು ಕಮೆಂಟ್. ಐ ವಿಲ್ ಕಮ್ ಅಪ್ ವಿತ್ ಸೊಲ್ಯೂಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕ್ರೋಶಾ ಆಕ್ಸೆಸರೀಸ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಏನೇನೆಲ್ಲ ಆಕ್ಸೆಸರೀಸ್ ಯೂಸ್ ಆಗುತ್ತೆ, ಯಾವ್ದು ತುಂಬಾ ನೀಡ್ ಇದೆ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.